ಮಾಧ್ಯಮದ ಎಲ್ಲ ಸ್ನೇಹಿತರೆ, ಫ್ರೆಂಡ್ಸ್ ಫಾರ್ ಮೀಡಿಯಾ, ಇಂದು ಕೈಗಾರಿಕೆ ಇಲಾಖೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಉತ್ಪಾದನಾ ಮಂಥನ ಎಂಬ ಈ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಏನಿದೆ, ಇವತ್ತು ಬೆಳಗ್ಗೆ 10:30 ಹಮ್ಮಿಕೊಂಡು ಕರ್ನಾಟಕ ರಾಜ್ಯ ಇವತ್ತು ಮ್ಯಾನುಫ್ಯಾಕ್ಚರಿಂಗಿಗೆ ಹೆಚ್ಚಿಗೆ ಒತ್ತನ್ನು ನೀಡಬೇಕು, ತನ್ಮೂಲಕ ಕೇವಲ ಭಾರತ ದೇಶದಲ್ಲ ವಿಶ್ವದಲ್ಲೇ ಒಂದು ಗಣನೀಯವಾದಂಥ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು, ಉತ್ಪಾದನಾ ವಲಯ ಆಗಬೇಕು ಭಾರತ ದೇಶದಲ್ಲಿ ಮತ್ತು ವಿದೇಶದಲ್ಲಿಯೂ ಕೂಡ ಅಂಥೇಳಿ ಈ ಉತ್ಪಾದನಾ ಮಂಥನ ನಂಬ್ಕೊಂಡಿದ್ದೀವಿ. ಇದರಲ್ಲಿ 80ಕ್ಕಿಂತ ಜಾಸ್ತಿ ವಿವಿಧ ಸೆಕ್ಟರ್ಸ್ನಲ್ಲಿ ಎಲ್ಲ CEOಸು, CFOಸು, ಇಂಡಸ್ಟ್ರೀಸ್ ಕ್ಯಾಪ್ಟನ್ಸು, ಇದರಲ್ಲಿ ಭಾಗವಹಿಸಿದ್ದಾರೆ. 60ಕ್ಕೂ ಹೆಚ್ಚಿಗೆ ಕಂಪ್ನೀಸು ಇದರಲ್ಲಿ ಭಾಗವಹಿಸಿದ್ದಾವೆ. ನಮ್ಮ ಈ ಉತ್ಪಾದನಾ ಮಂಥನ ತಯಾರಿ ಮಾಡೋ ಸಂದರ್ಭದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ಸೆಲ್ವಕುಮಾರ್ ಅವರು, ಕಮಿಷನರ್ ಆದಂಥ ಗುಂಜನ್ ಕೃಷ್ಣ ಅವರು ಮತ್ತು ನಮ್ಮ ಪಕ್ಕದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಅರವಿಂದ್ ಮೆಳ್ಳಿಗೇರಿ ಅವರು ಇದ್ದಾರೆ. ಅರವಿಂದ್ ಮೆಳ್ಳಿಗೇರಿ ಅವರ ಏಕಸ್ ಬಗ್ಗೆ ತಾವು ತಿಳ್ಕೊಂಡಿರಬೇಕು. ಅವರು ಬೆಳಗಾಂನಲ್ಲಿ ಈ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಇವತ್ತೊಂದು ಸಹ ತಮ್ಮದೇ ಆದಂಥ ಒಂದು ಸ್ಪೆಷಲ್ ಎಕನಾಮಿಕ್ ಝೋನನ್ನು ಪ್ರಾರಂಭ ಮಾಡಿ ಇವತ್ತು ಎಲ್ಲ ಜಗತ್ತಿನ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಂಪ್ನೀಸ್ಗೆ, ಏರ್ಬಸ್ಸು, ಬೋಯಿಂಗು, ಈಗ ಅನೇಕ ಕಂಪ್ನೀಸ್ಗೆ ಅವರೆಲ್ಲನೂ ಕೂಡ ಸಪ್ಲೈವನ್ನು ತಮ್ಮ ಕಾಂಪೋನೆಂಟ್ಸನ್ನ ತಮ್ಮದನ್ನು ಸಪ್ಲೈ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಒಂದು FMCGನೂ ಕೂಡ ಒಂದು ಅದನ್ನು ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಕೂಡ ಒಂದು ಟಾಯ್ ಪಾರ್ಕನ್ನು ಮಾಡಿದ್ದಾರೆ. ಅವ್ರನ್ನೂ ಕೂಡ ನಾವು ಸೇರಿಸ್ಕೊಂಡು ಇವತ್ತು ಈ ದಿನ ಯಾವ ತಯಾರಿಯಲ್ಲಿ ಇದು ಮಾಡಿದ್ದೀವಿ. ಅದೇ ರೀತಿ ಪ್ರಶಾಂತ್ ಪ್ರಕಾಶ್ ಅವರು ನಮ್ಮವರೇ. ಇತ್ತೀಚೆಗೆ ಅವ್ರಿಗೆ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಅವರು ಎಕ್ಸೆಲ್ ಪಾರ್ಟ್ನರ್ಸ್ ಏನಿದೆ ಅವರು ಈ ಸ್ಟಾರ್ಟಪ್ಸ್ಗೂ ಕೂಡ ಈ ಉತ್ಪಾದನೆಯಲ್ಲಿ ಇವತ್ತು ಆಗಬೇಕು ಅಂಥೇಳಿ ಅವರು ಎಲ್ಲರೂ ಒಂದು ಚಿಂತನೆ ಮಾಡಿ ಇವತ್ತು 6 ಕೀ ಫೋಕಸ್ ಸೆಂಟರ್ಸ್ನಲ್ಲಿ 6 ಸೆಕ್ಟರ್ಸ್ನಲ್ಲಿ ನಾವು ಇದನ್ನು ಕಾನ್ಸಂಟ್ರೇಟ್ ಮಾಡಿದ್ದೀವಿ ಮ್ಯಾನುಫ್ಯಾಕ್ಚರಿಂಗ್. ಇದರಲ್ಲಿ ಒಂದನೇದಾಗಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ, ಸ್ಪೇಸ್ ಟೆಕ್ನಾಲಜಿ ಮತ್ತು ಡ್ರೋನ್ಸ್ನಲ್ಲಿ. ತಮ್ಗೆ ಗೊತ್ತಿದೆ, ಕರ್ನಾಟಕ ರಾಜ್ಯ ಭಾರತ ದೇಶದ ಸುಮಾರು 65% ಆಫ್ ಏನು ಕೊಡುಗೆ ಏನಿದೆ, ಕಾಂಟ್ರಿಬ್ಯೂಷನ್ ಇದೆ, ಅದು ಕರ್ನಾಟಕ ರಾಜ್ಯದಿಂದ ಹೋಗ್ತದೆ. ಮತ್ತು ಜಾಗತಿಕವಾಗಿ ಗ್ಲೋಬಲಿ ವಿ ಆರ್ ನಂಬರ್ 3 ಇಕೋಸಿಸ್ಟಮ್. ಹೀಗಾಗಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸು, ಸ್ಪೇಸ್ ಟೆಕ್ನಾಲಜಿ ಮತ್ತು ಡ್ರೋನ್ಸ್ಗೆ ಒಂದನೇದ್ದು. ಆ ಒಂದು ಕೀ ಗ್ರೂಪ್ ಈಗ ಸಭೆ ನಡೆಸ್ತಾ ಇದೆ. ಈಗ 5 ಗಂಟೆಗೆ ಇದರ ನಂತರ ಪತ್ರಿಕಾಗೋಷ್ಠಿ ನಂತರ ತಮ್ಮ ಅವರು ಸಲಹೆಗಳನ್ನ, ಸಮಸ್ಯೆಗಳನ್ನ ಮತ್ತು ರೋಡ್ ಮ್ಯಾಪನ್ನು ಅವರು ತಂದು ಸಹ ನಮಗೆ ನೀಡ್ತಾರೆ. ಮತ್ತು ಎರಡನೇದಾಗಿ ಇಲೆಕ್ಟ್ರಾನಿಕ್ಸ್ ಇನ್ಕ್ಲೂಡಿಂಗ್ ಕಾಂಪೋನೆಂಟ್ಸ್ ಮತ್ತು ಸೆಮಿ ಕಂಡಕ್ಟರ್ಸು, ಇದು ಗ್ರೂಪು ಸಹ ಅವರು ಕೂಡ ಚರ್ಚೆ ಮಾಡ್ತಾಯಿದ್ದಾರೆ. ಈಗ ಅವರು ಕೂಡ 5 ಗಂಟೆಗೆ ತಮ್ಮ ಸಲಹೆಗಳನ್ನ ಮತ್ತು ಯಾವ ರೀತಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಆ ಸೆಕ್ಟರ್ನಲ್ಲಿ ಇವತ್ತು ಸಹ ನಾವು ಗ್ರೋತ್ ಕಾಣ್ಬೋದು ಅಂತ ಹೇಳ್ತಾರೆ. ಮೂರನೇದಾಗಿ ಕ್ಯಾಪಿಟಲ್ ಗೂಡ್ಸು, ಮಷಿನ್ ಟೂಲ್ಸು ಮತ್ತು ರೋಬೋಟಿಕ್ಸು, ಆ ಗ್ರೂಪ್ನು ಕೂಡ ಇವತ್ತೊಂದು ಸಹ ಮೀಟಿಂಗ್ ಮಾಡ್ತಾಯಿದೆ. ಅವರು ಕೂಡ ತಮ್ಮ ಸಲಹೆಗಳನ್ನ ಇವತ್ತೊಂದು ಸಹ ಕೊಡ್ತಾರೆ. ನಾಲ್ಕನೇದಾಗಿ ಆಟೋ ಕಾಂಪೋನೆಂಟ್ಸ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ EV, ಆ ಗ್ರೂಪ್ನು ಕೂಡ ತಮ್ಮ ಸಲಹೆ ಸೂಚನೆಗಳು ಕೊಡ್ತಾರೆ. ಐದನೇದಾಗಿ ಟೆಕ್ಸ್ಟೈಲ್ಸ್ ಬರೀ ಕೇವಲ ಟೆಕ್ಸ್ಟೈಲ್ಸ್ ಅಲ್ಲ, ಮಟೀರಿಯಲ್ಸು, ಟೆಕ್ನಿಕಲು, MMF, ಆ ಗ್ರೂಪ್ನು ಕೂಡ ಇವತ್ತೊಂದು ಸಹ ತಮ್ಮ ಮೀಟಿಂಗನ್ನು ಇವತ್ತೊಂದು ಸಹ ಅವರು ಸಬ್ ಗ್ರೂಪ್ ಮೀಟಿಂಗ್ ಮಾಡ್ತಾಯಿದ್ದಾರೆ. ಅವರು ಕೂಡ ತಮ್ಮ ಇದನ್ನು ಅಡ್ವೈಸನ್ನು ಕೊಡ್ತಾರೆ. ಅದೇ ರೀತಿ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, FMCG, ಫುಟ್ವೇರು ಮತ್ತು ಟಾಯ್ಸು, ಈ ಎಲ್ಲದಕ್ಕೂ ಕೂಡ ಆ ಗ್ರೂಪನ್ನು ಇವತ್ತೊಂದು ಸಹ ಡಿಸ್ಕಷನ್ ನಡೀತಾ ಇದೆ. ಸಬ್ ಗ್ರೂಪು ಅವರು ಕೂಡ ಮಾಡ್ತಾರೆ. ಕೆಲವೊಬ್ಬರು ಇಂಪಾರ್ಟೆಂಟ್
ಭಾಳ ಎಲ್ಲರೂ ಇಂಪಾರ್ಟೆಂಟೇ, ಆದರೆ ಕೆಲವೊಂದು ಇಂಪಾರ್ಟೆಂಟ್ ಅಟೆಂಡೆನ್ಸ್ ಇದು ಕಂಪ್ನೀಸ್ ಏನು ಇದು ಪಾರ್ಟ್ನರ್ಸ್ ಮಾಡಿದ್ದಾರೆ. ಪ್ರಶಾಂತ್ ಪ್ರಕಾಶ್ ಅವರು SL ಅವರು ಫೌಂಡಿಂಗ್ ಪಾರ್ಟ್ನರ್ ಇದ್ದಾರೆ, ಅರವಿಂದ್ ಮೆಳ್ಳಿಗೆರೆ ಅವರು ಇದ್ದಾರೆ, ನಿರಂಜನ್ ನಾಯಕ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಇದ್ದಾರೆ, ಅವಿನಾಶ್ ಅವೆಲ್ಲ ಕಂಟ್ರಿ ಪ್ರೆಸಿಡೆಂಟ್ ಆಫ್ ಅಪ್ಲೈಡ್ ಮೆಟೀರಿಯಲ್ಸ್ ಇದ್ದಾರೆ, ಆಮೇಲೆ ಹರೀಶ್ ಖಾನ್ಗೋಡು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕ್ರೋನ್ಸ್ ಅವರಿದ್ದಾರೆ, ಹಿರೇನ್ ಸೋದಾ CEO ಆಫ್ ವಿಂಗ್ಸ್ ಅಗ್ರೋ ಇದ್ದಾರೆ, BB ಬೋರ್ಡ್ ಮೆಂಬರ್ ಆ್ಯಂಡ್ ಪ್ರೆಸಿಡೆಂಟ್ ಕಾರ್ಪೊರೇಟ್ ಅಫೇರ್ಸ್ ಆ್ಯಂಡ್ ಶಾಯಿ ಎಕ್ಸ್ಪೋರ್ಟ್ಸ್ ಇದ್ದಾರೆ. ಆಮೇಲೆ ಶ್ರೀಕಿರಣ್ ಕೋಸನಂ CTO ನಾರ್ ಅಬ್ರೆಮ್ಸೆ ಅವರಿದ್ದಾರೆ, ಉಲ್ಲಾಸ್ ಕಾಮತ್ ಅವರು ಈಗಾಗಲೇ ಹೇಳಿದ್ದೀನಿ, ಅವರು ಕೂಡ ಇಲ್ಲಿ ಇವತ್ತು ನಮ್ಮ ಮಧ್ಯೆ ಇದ್ದಾರೆ, ದಿಲೀಪ್ ಚಾಬ್ರಿಯಾ ಕೋ-ಫೌಂಡರ್ಸ್ ಆಫ್ ನ್ಯೂ ಸ್ಪೇಸು. ಹೀಗೆ ಕೆಲವೊಂದು ಹೆಸರುಗಳನ್ನ ನಾನೇ ಹೇಳಿದ್ದೀನಿ, ಸುಮಾರು 80 ಲೀಡರ್ಸ್ ಏನು ಭಾಗಿಸು ಕೆಲವೊಂದು ಹೆಸರುಗಳನ್ನ ಇವತ್ತೊಂದು ದಿವಸ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲರೂ ಕೂಡ ಅಷ್ಟೇ ಗಣ್ಯರಿದ್ದಾರೆ, ಅವತ್ತೊಂದು ದಿವಸ ಮತ್ತು ತಮ್ಮ ಫೀಲ್ಡ್ನಲ್ಲಿ ಸಾಧನೆ ಮಾಡಿದ್ದಾರೆ ಮತ್ತು ಮಹತ್ವದ ಕಂಪ್ನಿಗಳನ್ನ ಹೊಂದಿದ್ದಾರೆ. ಹೀಗಾಗಿ ಇವರೆಲ್ಲರ ಕೂಡಿ ಇವತ್ತು ಏನು ಸಜೆಷನ್ಸನ್ನು ನಮ್ಗೆ ಕೇಳ್ತಾರೆ, ಆ್ಯಕ್ಷನ್ಸ್ ನಮಗೇನು ತೆಗೆದುಬೇಕು ಅಂತ ಹೇಳ್ತಾರೆ. ಆ ಆ್ಯಕ್ಷನ್ಸನ್ನು ಸಜೆಷನ್ಸನ್ನು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿ ಇವತ್ತು ಬರುವಂಥ ದಿವಸಗಳಲ್ಲಿ ಕರ್ನಾಟಕ ರಾಜ್ಯ ಈ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ, ಯಾಕಂದರೆ ಜಾಗತಿಕ ಮಟ್ಟದಲ್ಲಿ ತಾವು ನೋಡ್ತಾ ಇದ್ದೀರಿ ಈ ಜಿಯೋ ಪೊಲಿಟಿಕಲ್ ಸಿಚುವೇಶನ್, ಇವತ್ತಿನ ದಿವಸ ಯುದ್ಧದ ವಾತಾವರಣ ಎಲ್ಲ ಕಡೆಯೂ ಕೂಡ ಕವಿದಿದೆ. ಈಗಾಗಲೇ ರಷ್ಯಾ ಯುಕ್ರೇನ್ ವಾರು, ಇನ್ನೊಂದು ಕಡೆ ಟ್ರಂಪ್ ಅವ್ರು ಬಂದಮೇಲೆ ನಮ್ಮ ತಾರೀಫ್ ಇದನ್ನು ಕೂಡ ನಡೀತಾ ಇದೆ. ಆಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಇವತ್ತಿನ ದಿವಸ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ ಭಾಳ ಗಣನೀಯವಾದಂಥ ಬದಲಾವಣೆ ಬರ್ತದೆ. ರೋಬೋಟ್ಸ್ ಇದು ಬಂದಮೇಲೆ ಈ ಹ್ಯೂಮನ್ಸ್ ಇದನ್ನು ರಿಪ್ಲೇಸ್ ಮಾಡಿ ಇವತ್ತು ರೋಬೋಟ್ಸನ್ನ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಹೀಗೆ ಇದೊಂದು ಚಾಲೆಂಜಿಂಗ್ ಟೈಮ್ಸ್ ಇದು. ಅದಕ್ಕೆ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ನಮ್ಮ ಥೀಮ್ ಏನೈತೆ ಅಂದರೆ ರೀಮ್ಯಾಜಿನಿಂಗ್ ಗ್ರೋತ್ ಅಂತೇಳಿ. ಅಂದರೆ ಇವತ್ತು ನಾವು ಏನು ಪ್ರಗತಿಯ ಒಂದು ಮರುಕಲ್ಪನೆ ಅಂಥೇಳಿ ನಾವು ಅದನ್ನು ತೆಗೆದುಕೊಂಡಿದ್ದೀವಿ, ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಎಲ್ಲ ಏನು ಗ್ರೂಪ್ಸ್ ಇದ್ದಾವೆ, ಸಬ್ ಗ್ರೂಪ್ಸ್ ಇದ್ದಾವೆ, ಇವರೆಲ್ಲರೂ ಏನು ಸಲಹೆ ಸೂಚನೆಗೆ ಕೊಡ್ತಾರೆ, ಆ ಸಲಹೆ ಸೂಚನೆಗಳನ್ನೆಲ್ಲ ನಾವು ಅಳವಡಿಸ್ಕೊಂಡು ಇವತ್ತು ಕರ್ನಾಟಕ ರಾಜ್ಯಕ್ಕೆ ನಾವು ಜಾಗತಿಕ ಮಟ್ಟದಲ್ಲಿ ಒಂದು ಉತ್ಪಾದನಾ ವಲಯ ಹಬ್ಬ ಆಗಬೇಕು ಅಂತೇಳಿ ನಾವು ಆಶಿಸಿದ್ವಿ. ಭಾಳಷ್ಟು ವಿಚಾರಗಳಿದಾವೆ, ಅದನ್ನು ನಾನು ಮತ್ತೆ ನಿಮಗೆ 13ನೇ ತಾರೀಕಿಗೆ ಹಂಚ್ಕೋತೀನಿ. 13ನೇ ತಾರೀಕಿಗೆ ಒಂದು ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಪ್ರೆಸ್ ಮೀಟಿಂಗ್ ಇವತ್ತು ತಮ್ಮ ಜೊತೆಗಿದೆ. ಯಾಕಂದರೆ 5 ಗಂಟೆ ಆದಮೇಲೆ ಅವರು ಕೊಟ್ಟಮೇಲೆ ಅದನ್ನು ನಿಮ್ಗೂ ಕೂಡ ನಾನು ಶೇರ್ ಮಾಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ಕೆಲವೊಂದು ಏನು ನಮ್ಮ ಬಯಕೆ ಏನಿದೆ, ಆಂಬಿಷನ್ಸ್ ಏನಿದ್ದಾವೆ, ನಾವು ಸಾಧನೆ ಏನು ಮಾಡಬೇಕಂದಿದ್ದೀವಿ ಅಂದರೆ, ಇವತ್ತು ಈ ಪ್ರೋಗ್ರಾಮ್ ಮೂಲಕ ನಾವು ನಮ್ಮ ಆಬ್ಜೆಕ್ಟಿವ್ ಏನಿದೆ, 7.5 ಲಕ್ಷ ಕ್ರೋರ್ ಇನ್ವೆಸ್ಟ್ಮೆಂಟ್ಸು ಮತ್ತು 20 ಲಕ್ಷ ಉದ್ಯೋಗಗಳನ್ನ ನೆಕ್ಸ್ಟು 5 ಇಯರ್ಸ್ನಲ್ಲಿ ನಮ್ಮದು ಮಾಡಬೇಕು ಅಂಥೇಳಿ, ಮತ್ತು ನಮ್ಮ ಎಕ್ಸ್ಪೋರ್ಟ್ಸ್ ಏನಿದಾವೆ ಎಕ್ಸ್ಪೋರ್ಟ್ಸನ್ನು ನಾವು ಸ್ಕೇಲಪ್ ಮಾಡಿ ಇವತ್ತೊಂದು ದಿವಸ ಬರುವಂಥ ವರ್ಷಗಳಲ್ಲಿ ಅದನ್ನು ನಾವು ಡೆಡಿಕೇಟೆಡ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪಾರ್ಕ್ಸು ಮತ್ತು ಫಾಸ್ಟರ್ ಪೋರ್ಟ್ ಕನೆಕ್ಟಿವಿಟಿಗೆ ಅದನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನು. ಆಮೇಲೆ ಕರ್ನಾಟಕ ರಾಜ್ಯವನ್ನು ಭಾರತ ದೇಶದ ಒಂದು ASTM ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಇವತ್ತು ದಿವಸ ನಾವು ಮಾಡ್ಕೋಬೇಕು ಅಂಥೇಳಿ ಇದರಲ್ಲಿ ಜೊತೆಗೆ ಅಟ್ರಾಕ್ಟಿಂಗ್ ಆಲ್ OSCT ಮತ್ತು ATMP ಪ್ಲೇಯರ್ಸ್ನಲ್ಲಿ ನಾವು ಅದನ್ನು ಮತ್ತು ಡೀಪ್ ಕಾಂಪೊನೆಂಟ್ ಎಕೋಸಿಸ್ಟಮ್ಸನ್ನು ನಾವು ಇದು ಮಾಡಬೇಕು ಮತ್ತು ಈ ಇದರಲ್ಲಿ ನಾವು ಲೀಡರ್ಶಿಪ್ಪನ್ನು ಇವತ್ತು ದಿವಸ ನಾವು ಪಡ್ಕೊಳ್ಬೇಕು ಅಂಥೇಳಿ, ಮತ್ತು ಪೊಸಿಷನಿಂಗ್ ಕರ್ನಾಟಕ ಆ್ಯಸ್ EV ಕ್ಯಾಪಿಟಲ್ ಆಫ್ ಇಂಡಿಯಾ ಬೈ ಸ್ಕೇಲಿಂಗ್ ಡೊಮೆಸ್ಟಿಕ್ ವ್ಯಾಲ್ಯೂ ಅಡಿಷನ್ಸ್ ಮಾಡೋ ಮೂಲಕ OEMs ಮತ್ತು ಟೈರ್ 1 ಸಪ್ಲೈಯರ್ಸ್ಗೆ ಮತ್ತು ಬಿಲ್ಡಿಂಗ್ಸ್ ಬ್ಯಾಟ್ರಿ ಡೆಡಿಕೇಟೆಡ್ ಬ್ಯಾಟ್ರಿ ಮತ್ತು ಮೋಟರ್ ಕಾಂಪೊನೆಂಟ್ ಕ್ಲಸ್ಟರ್ಸನ್ನು ಮಾಡೋ ಮೂಲಕ ಮಾಡ್ಬೇಕಂತಿದ್ವಿ. ಆ್ಯಂಕರ್ ಸನ್ರೈಸ್ ಸೆಕ್ಟರ್ಸ್ ಆ್ಯಂಡ್ ಟಾರ್ಗೆಟ್ ಲೀಡರ್ಶಿಪ್ ಇನ್ ಸೆಮಿಕಂಡಕ್ಟರ್ಸು, ಗ್ರೀನ್ ಹೈಡ್ರೋಜನು, ಮೆಡಿಕಲ್ ಟೆಕ್ನಾಲಜಿದಲ್ಲಿ, ಏರೋಸ್ಪೇಸ್ MRO, ಈಗಾಗಲೇ ಏರ್ ಇಂಡಿಯಾ ಏರೋಸ್ಪೇಸ್ ನಮ್ಮಲ್ಲಿ ಒಂದು ಸಹ MRO ಬಂದಿದೆ, ಆ ಜೊತೆಗೆ ಇಂಡಿಗೋನು ಕೂಡ ಬರ್ತದೆ. ಈಗ ಏರೋಸ್ಪೇಸ್ನಲ್ಲಿ MROದಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ದ ಹಬ್ ಇನ್ ಗ್ರೇಟೆಸ್ಟ್ ಹಬ್ಸ್ ಇನ್ ಇಂಡಿಯಾ. ಸೊ ಜೊತೆಗೆ ಪ್ರೆಸಿಷನ್ ಇಂಜಿನಿಯರಿಂಗ್ ಮತ್ತು ಸ್ಪೇಸ್ ಟೆಕ್ನಾಲಜಿಗೆ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡೋ ಮೂಲಕ
ಅವ್ರಿಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ, ಅವಶ್ಯಕವಾದಂಥ ಟಾರ್ಗೆಟೆಡ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಕೊಡೋ ಮೂಲಕ ಮತ್ತು ಅವ್ರಿಗೆ ಇನ್ಸೆಂಟಿವ್ಸು ಸಪೋರ್ಟ್ಸನ್ನು ನಾವು ನೆರವನ್ನು ಒದಗಿಸೋ ಮೂಲಕ ಅದರಲ್ಲಿ ಸಾಧನೆ ಮಾಡಬೇಕಂದಿದ್ದೀವಿ. ಆಮೇಲೆ ಸಪ್ಲೈ ಚೈನ್ಸ್ ಏನಿದಾವಲ್ಲ, ಸ್ಟ್ರೆಂಥನಿಂಗ್ ನಮ್ಮ ಇಂಡಿಯಾ ಲಿಂಕ್ಡ್ ಸಪ್ಲೈ ಚೈನ್ಸ್ ಫಾರ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮಿಟ್ ಅವ್ರಿಗೆ ಏನು ಗ್ಲೋಬಲ್ ಇನ್ವೆಸ್ಟರ್ಸ್ಗೆ ಪ್ಲಗ್ ಆ್ಯಂಡ್ ಪ್ಲೇ ಇಂಡಸ್ಟ್ರಿಯಲ್ ಪಾರ್ಕ್ಸು ಈಗ 3-4 ಪಾರ್ಕ್ ಒಬ್ಬರು ಒಂದು ಸಿಂಗಾಪುರ್ನವ್ರ ಜೊತೆ ಮಾತಾಡಿದ್ದಾರೆ. ಟೈವನೀಸು ಮೊನ್ನೆ ಟೈವಾನ್ಗೆ ವಿಸಿಟ್ ಮಾಡಿದಾಗ ಅವರು ಟೈವಾನ್ ಪಾರ್ಕ್ ಒಂದು ಮತ್ತೆ ಈಗ ಜಪನೀಸ್ ಪಾರ್ಕ್ ಇದೆ, ಟೈವಾನ್ ಪಾರ್ಕ್ ಇದೆ, ಇನ್ನೊಂದು ಪಾರ್ಕನ್ನು ಮಾಡಲಿಕ್ಕೆ ಅವರು ಕೂಡ ಇದು ಮಾಡಿದ್ದಾರೆ. ಒಂದು ನೆಟ್ ಜೀರೋ ಪಾರ್ಕ್ನು ಕೂಡ ಸಿಂಗಾಪುರು ಇವತ್ತು ಮಾಡಲಿಕ್ಕೆ ಉದ್ದೇಶವಿದೆ. ಒಂದು ನಾವು ಫಾರ್ಮಾಸ್ಯೂಟಿಕಲ್ ಕೂಡ ಒಂದು ಹೊಸ ಪಾರ್ಕನ್ನು ಇವತ್ತು ಮಾಡಲಿಕ್ಕೆ ಇವತ್ತು ಮಾಡಿದ್ದೀವಿ. ಆಮೇಲೆ ಅದ್ರ ಜೊತೆಗೆ ಈ ನಮ್ಮ ಎಲ್ಲ ಇಂಡಸ್ಟ್ರಿಯಲ್ ಏನು ಪಾರ್ಕ್ಸ್ ಇದ್ದಾವೆ ಅದನ್ನೆಲ್ಲನೂ ಕೂಡ ಅಪ್ಡೇಟ್ ಮಾಡೋ ಮೂಲಕ ಹೊಸ ಇಂಡಸ್ಟ್ರಿಯಲ್ ಪಾರ್ಕ್ಸನ್ನು ಕೂಡ ಎಲ್ಲನೂ ಕೂಡ ಏನಿದ್ದಾವೆ ಅವು ಒಂದು ಸ್ಟ್ಯಾಂಡರ್ಡೈಸ್ ಆಗಿ ಇವತ್ತು ನಾರ್ಮಲ್ ಲೆವೆಲ್ಲೂ ಕೂಡ ಇರಬೇಕು, ಅಲ್ಲಿ ಮೂಲಭೂತ ಸೌಕರ್ಯಗಳಿರಬೇಕು ಆಗಿತ್ತು. ಸೊ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಸ್ ಅದಾಗಿರಬೇಕು ಅಂತ ಹೇಳಿ ತಿಳ್ಕೊಂಡು ಈಗಾಗಲೇ ನಾವು ಒಂದು ಸಮಿತಿಯನ್ನು ಇದು ಮಾಡಿ ಅವರಿಗೆ ಅದನ್ನು ಇದು ಕೊಟ್ಟಿದ್ದು. ಅವ್ರು ವಿಸಿಟ್ ಮಾಡಿ ಇವತ್ತು ಅದನ್ನು ಯಾವ ರೀತಿ ನಮ್ಮದು ಇಂಡಸ್ಟ್ರಿಯಲ್ ಪಾರ್ಕ್ಸ್ ಇರಬೇಕು ಅಂಥೇಳಿ ಇದನ್ನು ಇದು ಮಾಡ್ತಾಯಿದೆ. ಅಲ್ಲಿ ಸ್ಕಿಲ್ಲಿಂಗ್ ಸೆಂಟರ್ಸ್ ಆಗಲಿ, ಶೇರ್ಡ್ ಹೌಸಿಂಗ್ ಆಗಲಿ ಮತ್ತು ರಿಸರ್ಚ್ಗೆ ಮತ್ತು ಜೋನ್ಸ್ ಆಗಲಿ ಇವೆಲ್ಲನೂ ಕೂಡ ಆ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ಸ್ನಲ್ಲಿ ಒಳಗೊಂಡಿರಬೇಕು ಅಂಥೇಳಿ. ಮತ್ತು ನಾವು ಈಗಾಗಲೇ ಈಗ ತಾವು ನೋಡಿದ್ದೀರಿ ಇವತ್ತು ಇಡೀ ವಿಶ್ವ ಇವತ್ತು ಸಹ ತನ್ನ ಉತ್ಪಾದನೆ ಭಾಳ ಗ್ರೀನ್ ಇದರಿಂದ ಹೊಂದಿರಬೇಕು ಅಂತಂದರೆ ಈ ಫಾಸಿಲ್ ಫ್ರೀದಿಂದ ಹೊರಗೆ ಹೋಗಬೇಕಾಗಿತ್ತು. ಆಮೇಲೆ ಕಾರ್ಬನ್ ಫ್ರೀ ಇವತ್ತು ಸಹ ನೆಟ್ ಜೀರೋ ಇದರಿಂದ ಅದು ಆಗಬೇಕು ಅಂಥೇಳಿ ಈಗ ಕ್ಲೈಮೇಟ್ ಚೇಂಜ್ನಲ್ಲಿ ಇವತ್ತು ಸಹ ಜಾಗತಿಕ ಬೇಡಿಕೆ ಅದೇ ಆಗಿದೆ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಗ್ರೀನ್ ಆಗಿರಬೇಕು ಅಂತ ದೃಷ್ಟಿಯಿಂದ ನಾವು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿಯೂ ಕೂಡ ನಾವು ಈಗಾಗಲೇ ಎಲ್ಲ ಸಸ್ಟೈನಬಿಲಿಟಿ ಪ್ರಾಕ್ಟೀಸಸ್ಗೆ ಇನ್ಸೆಂಟಿವ್ಸನ್ನು ನಾವು ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಮ್ಮ ವರ್ಕ್ ಫೋರ್ಸ್ಗೂ ಕೂಡ ಯಾರು ಅಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ತಾರೆ ಅವ್ರಿಗೂ ಕೂಡ ನಾವು ಎಂಪ್ಲಾಯ್ಮೆಂಟಿಗೆ ನಾವು ಇನ್ಸೆಂಟಿವ್ಸನ್ನು ಕೊಡ್ತಾಯಿದ್ದೀವಿ. ವುಮೆನ್ ಎಂಪ್ಲಾಯ್ಮೆಂಟ್ಗೂ ಕೂಡ ಸ್ಪೆಷಲೈಸ್ಡ್ ಇನ್ಸೆಂಟಿವ್ಸ್ ಕೊಡ್ತಾಯಿದ್ದೀವಿ. ಹೀಗೆ ಅನೇಕ ವಿಚಾರಗಳು ನಮ್ಗೆ ಗೊತ್ತಿದೆ. ನಾವು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಇಂಡಸ್ಟ್ರೀಸ್ ಡೆವಲಪ್ಮೆಂಟಲ್ಲಿ ಇವತ್ತು ಸಹ ನಾವು ಅವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಇವತ್ತು ಮತ್ತೊಮ್ಮೆ ನಾನು ರಿಪೀಟ್ ಮಾಡಲಿಕ್ಕೆ ಬಯಸ್ತೇನೆ, ಈಗ 5 ಗಂಟೆಗೆ ಆ ಒಂದು ಸಭೆಯನ್ನು ಕೂಡ ಮತ್ತೆ ನಾವು ಪ್ರಾರಂಭ ಮಾಡಬೇಕಾಗಿದೆ. ಇದು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಜಾಗತಿಕ ಹಬ್ ಆಗಬೇಕು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ. ಇವತ್ತು ಯಾವ ರೀತಿ ತಾವು ವಿಯೆಟ್ನಾಮನ್ನು ನೋಡ್ತಾ ಇದ್ದೀರಿ, ಯಾವ ರೀತಿ ಚೈನಾ ಅನ್ನೋದನ್ನು ನೋಡ್ತಾ ಇದ್ದೀರಿ, ಈ ಜಾಗತಿಕ ಬದಲಾವಣೆ ಹೊಂದುವಂಥ ಸಂದರ್ಭದಲ್ಲಿ ಇವಾಗ ನಮ್ಮದು ಒಂದು ಕರ್ನಾಟಕ ರಾಜ್ಯ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು ಅಂಥೇಳಿ ನಾವು ಚಿಂತನೆ ಮಾಡ್ತೀವಿ. ಇವತ್ತು ಈ ಮೀಟಿಂಗ್ ಭಾಳಷ್ಟು ಯಶಸ್ವಿಯಾಗಿದೆ. ಯಾಕಂದರೆ ಬಹುಶಃ ನಾವು ಯಾರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಎಲ್ಲರೂ ಕೂಡ ಇವತ್ತು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಟಾಪ್ ಲೆವೆಲ್ ಇವತ್ತು ಸಹ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. 80 ಜನ 60 ಕಂಪ್ನೀಸ್ ಭಾಗವಹಿಸಿದ್ದಾರೆ. ಅವರ ಸಲಹೆಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನಮಗೆ. ಮತ್ತು ಅವರು ಕೂಡ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ನಾನು ಸಬ್ ಗ್ರೂಪ್ಸನ್ನು ಭೇಟಿಯಾದಾಗ ಇದು ಕೇವಲ ಒನ್ ಟೈಮ್ ಇವೆಂಟ್ ಆಗಬಾರ್ದು, ಇದು ಕಂಟಿನ್ಯೂಸ್ ಆಗಬೇಕು. ಎವ್ರಿ 6 ಮಂತ್ಸರೇ ಅಟ್ಲೀಸ್ಟು ಈ ಒಂದು ಏನು ಉತ್ಪಾದನಾ ಮಂಥನ ಏನಿದೆಯಲ್ಲ ಇದು ಮುಂದುವರಿಬೇಕು ಅಂಥೇಳಿ ಅವರು ಕೂಡ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಭಾಳ ಒಂದು ಯಶಸ್ವಿಯಾದಂಥ ಒಂದು ಇವೆಂಟ್ ಇವತ್ತಿನ ದಿವಸದ ಆಗಿದೆ ಅಂತ ಭಾಳ ಹೆಮ್ಮೆಯಿಂದ ಇವತ್ತಿನ ದಿವಸ ನಾನು ಹೇಳಕ್ಕೆ ಬಯಸ್ತೇನೆ. ಮತ್ತು ಇದಕ್ಕೆ ನಮಗೆ ಏನು ಸಹಕಾರವನ್ನು ನೀಡಿದ್ದಾರೆ, ನಾವು ಅರವಿಂದ್ ಮೆಳ್ಳಿಗೇರು ಇರ್ಬೋದು, ಉಲ್ಲಾಸ್ ಕಾಮತ್ ಅವರು ಇರ್ಬೋದು, ನಮ್ಗೆ ಪ್ರಶಾಂತ್ ಪ್ರಕಾಶ್ ಇರ್ಬೋದು, ಮತ್ತು ನಮ್ಮ ಇಲಾಖೆಯವರು ಅಂತೂ ನಮ್ಮ ಕರ್ತವ್ಯ ನಾವು ಇದ್ದೀವಿ ಇಲ್ಲಿ. ಅದಕ್ಕೆ ಅವರೆಲ್ಲರಿಗೂ ಕೂಡ ನಾನು ಮತ್ತು ಭಾಗವಹಿಸಿದಂಥವ್ರು ಎಲ್ಲರಿಗೂ ಕೂಡ ಅವ್ರಿಗೆ ತಮ್ಮ ಸಮಯ ಅತ್ಯಮೂಲ್ಯ ಸಮಯ, ಅವರು ದೇ ಸ್ಪೇಡ್ ದರ್ ಟೈಮ್ ಫಾರ್ ಅಸ್, ನಮ್ಮ ಸಲುವಾಗಿ ಅವರು ತಮ್ಮ ಸಮಯವನ್ನು ಮಾಡಿದ್ದಾರೆ. ಕಂಪ್ನೀಸ್ ಕೂಡ ಏಳಿಗೆ ಆಗ್ತದೆ, ಅದ್ರ ಜೊತೆಗೆ ಕರ್ನಾಟಕ ರಾಜ್ಯಕ್ಕೂ ಕೂಡ ಏಳಿಗೆ ಆಗ್ತದೆ. ನಾನು ಅದಕ್ಕೆ ಹೇಳಿದೆ ಟುಗೆದರ್ ವಿ ಗ್ರೋ ಅಂತ ಹೇಳಿದ್ದೀನಿ. ಒಟ್ಟಿಗೆ ನಾವು ಅವ್ರದ್ದು ಬೆಳವಣಿಗೆ ಆಗಬೇಕು, ನಮ್ಮದು ರಾಜ್ಯನೂ ಕೂಡ ಬೆಳವಣಿಗೆ ಆಗಬೇಕು. ಒಟ್ಟಾರೆ ಕರ್ನಾಟಕ ರಾಜ್ಯ ಜಾಗತಿಕ ಉತ್ಪಾದನೆ ವಲಯ ಆಗಬೇಕು, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಫ್ ದ ವರ್ಲ್ಡ್. ಫ್ರಮ್ ಕರ್ನಾಟಕ ವಿ ಮ್ಯಾನುಫ್ಯಾಕ್ಚರ್ ಟು ದ ವರ್ಲ್ಡ್. ಅದು ಒಂದು ಇದನ್ನ ಇಟ್ಕೊಂಡು ನಾವು ಇವತ್ತೊಂದು ದಿವಸ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮಾಧ್ಯಮದವ್ರಿಗೂ ತಮಗೂ ಕೂಡ ಇವತ್ತು ಬಂದು ಈ ಇವೆಂಟನ್ನು ತಾವು ನೋಡ್ಕೊಂಡಿದ್ದೀರಿ. ಇವತ್ತು ತಮ್ಮ ಬಂದಿದ್ದು ಮಾಡೋಕ್ಕೆ ತಮಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಆಮೇಲೆ ಮತ್ತೆ ನಾನು ನಿಮಗೆ 13ನೇ ತಾರೀಕಿಗೆ ನಿಮ್ಮ ಕ್ವಶನ್ಸು ಇದಕ್ಕೆ ನಾನು 13ನೇ ತಾರೀಕಿಗಿದೆ. ಅಷ್ಟರಲ್ಲಿ ಇವ್ರಿಗೂ ಕೂಡ ಸಜೆಷನ್ಸ್ ಬಂದಿರ್ತದೆ. ಸಜೆಷನ್ಸು ಬಂದಿದ್ದರೆ ನಿಮಗೆ ಉತ್ತರ ಕೊಡಲಿಕ್ಕೆ ಮತ್ತು ನೀವು ಪ್ರಶ್ನೆಗಳನ್ನ ಉತ್ತರಗಳನ್ನ ಎಲ್ಲದಕ್ಕೂ ಕೂಡ ಮಾಡಲಿಕ್ಕೆ ಸರಳ ಆಗ್ತದೆ. 13ನೇ ತಾರೀಕಿಗೆ
ಆ ಪ್ರೆಸ್ ಕಾನ್ಫರೆನ್ಸ್ ಇದೆ. ನಾವು ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ತಮಗೆ ಡಿಟೇಲ್ ಆದಂಥ ಈ ಸಬ್ಸೆಕ್ಟರ್ಸ್ ಏನೇನು ಇದು ಮಾಡಿದ್ದಾರೆ, 6 ಗ್ರೂಪ್ಸು ಅವ್ರ ಸಜೆಷನ್ಸ್ ಏನು ಕೊಡಿದ್ದಾರೆ ಅದೆಲ್ಲವನ್ನು ಕೂಡ ತಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ, ಹಂಚ್ಕೋತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.